ನಮಸ್ಕಾರ ಎಲ್ಲರಿಗೂ ಪೊನ್ನೆರಡು ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಎಲ್ಲ ಪ್ರೆಸ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿ ನಾವು ಮಾಡೋಂಥ ಪ್ರತಿಯೊಂದು ವೀಡಿಯೋ ಕೂಡ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ, ಲೈಕ್ ಯಾವುದ್ರ ಬಗ್ಗೆ ನೀವು ತಮಿಳಲ್ಲೇ ಕೂಡ ನೋಡಿರ್ತೀರ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ ಯಾವುದಂದರೆ ತೂಕ ಇಳಿಸ್ಕೊಳ್ಬೇಕಾದ್ರೆ ಸಣ್ಣ ಪುಟ್ಟ ಅಂತ ಮಿಸ್ಟೇಕ್ಸ್ಗಳನ್ನೇ ಮಾಡ್ಕೊಂಡು ತುಂಬ ಜನ ತೂಕ ಇಳಿಸೋಕ್ಕೆ ಆಗ್ತಾರಲ್ಲ ಅಲ್ಲೇ ರೌಂಡ್ ಹೊಡಿತಾನೇ ಇರ್ತಾರೆ. ತುಂಬ ಇಂಪಾರ್ಟೆಂಟ್ ಯಾವ ವಿಷಯಗಳು ಅದನ್ನೇ ಹೇಳ್ತೀನಿ. ದಯವಿಟ್ಟು ವಿಡಿಯೋಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ತುಂಬ ಜನ ಹತ್ರ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ಮೇಯ್ನ್ಲಿ ಫಾಲೋ ಮಾಡಬೇಕಾಗಿರೋದು ಹೈಡ್ರೇಷನ್ ಅಂತಂದರೆ ಕರೆಕ್ಟ್ ಆಗಿರೋಂಥ ನೀರು ತುಂಬ ಕರೆಕ್ಟಾಗಿ ತೊಗೊಳ್ಬೇಕು. ಯಾವಾಗ ನೀರು ತೊಗೊಳ್ಳಲ್ಲ ಅಂತ ಅಂತೀವೋ ಬಾಡಿ ಒಳಗಡೆ ಏನು ರಿಯಾಕ್ಷನ್ಸ್ ಆಗ್ತಾ ಇರುತ್ತೋ ಎಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್ ಹೈಡ್ರೇಷನ್. ಯಾವಾಗ ಹೈಡ್ರೇಷನ್ ಚೆನ್ನಾಗಾಗಲ್ಲ ವೆಯ್ಟ್ ಲಾಸ್ ಆಗಲ್ಲ. ತುಂಬ ಇಂಪಾರ್ಟೆಂಟ್ ಹೈಡ್ರೇಷನ್. ಆ್ಯಂಡ್ ನಿದ್ದೆ ನೋಡಿ ತುಂಬ ಜನ ಮಿಸ್ಟೇಕ್ಸ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ 7 hours ನಿದ್ದೆ ಬೇಕು, 12 ಗಂಟೆಗೆ ಮಲ್ಕೊಂಡು 7 ಗಂಟೆಗೆ ಎದ್ದೇಳೋದು. ಹಿಂಗಲ್ಲ ನಿದ್ದೆ ಅಂದರೆ ಪ್ರಾಪರಾಗಿ 10-10:30 ಒಳಗಡೆ ಮಲ್ಕೊಳ್ಬೇಕು, ಒಂದು 5:30-6 ಗಂಟೆಗೆ ಎದ್ದೇಳಬೇಕು. ಪ್ರಾಪರ್ ನಿದ್ದೆ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಎಕ್ಸಸೈಸ್. ಏನಾದರೂ ಒಂಚೂರು ಎಕ್ಸಸೈಸ್ ನೀವು ಮಾಡ್ತಿದ್ದೀರಾ ಅಂತಂದರೆ ಎಕ್ಸಸೈಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಅರ್ಧ ಅವರ್ ಮಾಡ್ತಿದ್ದೀರಾ ಎಕ್ಸಸೈಸು, ನಾರ್ಮಲಿ ಅರ್ಧ ಅವರ್ ಮಾಡ್ತಿದ್ರೆ ಇನ್ನೊಂದು 15 ನಿಮಿಷ ಸ್ಟಾರ್ಟ್ ಮಾಡಿ. ಇಲ್ಲ ನಾನು ಏನು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ರೆ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಲೇಬೇಕು. ಬಿಕಾಸ್ ಎಕ್ಸಸೈಸ್ ಯಾವಾಗ ಮಾಡ್ತಿರೋ ಅವಾಗಲೇ ಬಾಡಿಗಳು ಅಂತ ಎಲ್ಲ ಸೆಲ್ಸ್ ರೆಜ್ಯುಮಿನೇಟ್ ಆಗ್ತದೆ. ಯಾವಾಗ ರೆಜ್ಯುಮಿನೇಟ್ ಆಗುತ್ತೋ ಆಟೋಮೆಟಿಕಲಿ ಬಾಡಿ ತುಂಬ ಆ್ಯಕ್ಟಿವ್ ಆಗಿರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಆ್ಯಕ್ಟಿವ್ ಆಗಿರ್ತೀರಾ ನೀವು, ನಿಮ್ಗೆ ಅನಿಸುತ್ತೆ ನಾನು ಹಿಂಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಐ ವಾಂಟ್ ಟು ಡೂ ಸಮಥಿಂಗ್. ಆವಾಗ ಆಟೋಮೆಟಿಕ್ಲಿ ನೀವು ಯಾವಾಗ ಆ್ಯಕ್ಟಿವ್ ಆಗ್ತೀರಾ, ಎದ್ದು ನಡೀತೀರಾ, ಎದ್ದು ಹೋಗಿ ನೀವೇ ನೀರು ಕುಡಿತೀರಾ, ಎದ್ದು ಹೋಗಿ ನೀವೇ ಅಡುಗೆ ಮಾಡ್ತೀರಾ. ಇದೆಲ್ಲ ಯಾವಾಗ ನೀವು ಆ್ಯಕ್ಟಿವ್ ಆಗ್ತೀರೋ ಆವಾಗಲೇ ಇದಾಗೋದು. ಸೊ ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್ ಎಕ್ಸಸೈಸ್. ಆ್ಯಂಡ್ ನಿಮಗೆ ಪಾಸಿಟಿವ್ ಮೈಂಡ್ಸೆಟ್ ಆ್ಯಂಡ್ ಪಾಸಿಟಿವ್ ಕನೆಕ್ಟಿವಿಟಿ ಇರುವಂಥ ಫ್ರೆಂಡ್ಸ್ ಇರಬೇಕು. ತುಂಬಾ ಇಂಪಾರ್ಟೆಂಟ್. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ವೆಯ್ಟ್ ಲಾಸ್ ಆಗೋಂಥ ಟೈಮಲ್ಲಿ ಎಲ್ಲರ ಜೊತೆನೂ ಮಾತಾಡ್ತಾರೆ. ಆ್ಯಂಡ್ ಯಾರಾದರೂ ನಿಮ್ಮನ್ನ ಡಿಮೋಟಿವೇಟ್ ತುಂಬ ಆವಾಗ ಮಾಡ್ತಾರೆ, ನಿನ್ನ ಕೈಲಿ ಆಗಲ್ಲ, ಬಿಟ್ಬಿಡು, ಇದು ನಿನ್ಗಂತ ಅಲ್ಲ, ವೆಯ್ಟ್ ಲಾಸ್ ಆಗೋದೇ ಇಲ್ಲ ನಿನಗೆ, ಈ ರೀತಿ ತುಂಬ ಜನ ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತಾರೆ. ಆ ಡಿಮೋಟಿವೇಟ್ ಮಾಡಿದಾಗ ನಿಮಗೂ ಬೇಜಾರಾಗುತ್ತೆ, ಬಿಟ್ಬಿಡ್ತೀರಾ. ಅದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಸಖತ್ ಇಂಪಾರ್ಟೆಂಟ್. ನಿಮ್ಮನ್ನ ತುಂಬ ಜನ ಯಾರೇ ಡಿಮೋಟಿವೇಟ್ ಮಾಡೋಕ್ಕೆ ಬಂದರೂ ಬಿಡಬೇಡಿ. ಪಾಸಿಟಿವ್ ಕನೆಕ್ಟೆಡ್ ಗ್ರೂಪ್ಸಲ್ಲಿ ಇರಿ. ಪಾಸಿಟಿವ್ ಕನೆಕ್ಟೆಡ್ ಗ್ರೂಪ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನ್ಯೂಟ್ರಿಷನ್ ಕ್ಲಬ್ಸ್ ಆಗಿರ್ಬೋದು, ಆರ್ ಎಲ್ಸ್ ಹೆಲ್ತ್ ಕ್ಲಬ್ಸ್ ಆಗಿರ್ಬೋದು, ಆರ್ ಎಲ್ಸ್ ಯಾವುದೋ ಒಂದು ಪಾಸಿಟಿವ್ ಆಗಿ ಎಲ್ಲರೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಅಂಥ ಫ್ರೆಂಡ್ಸ್ ಆಗಿರ್ಬೋದು, ಒಂದು ಗ್ರೂಪ್, ಅವ್ರ ಗ್ರೂಪಲ್ಲೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಾಗಿರ್ಬೋದು. ಇಲ್ಲಿ ಪಾಸಿಟಿವ್ ಕನೆಕ್ಟಿವಿಟಿ ಇರುವಂಥ ಫ್ರೆಂಡ್ಸ್ ಹತ್ರ ಇರಬೇಕು. ಲಾಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್ ಆ್ಯಂಡ್ ತುಂಬಾ ಇಂಪಾರ್ಟೆಂಟ್ ಪ್ರೊಸೀಜರ್ ಬಂದು ಫುಡ್, ನ್ಯೂಟ್ರಿಷನ್. ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಗೊತ್ತಿಲ್ದಿರಾನೆ ಚೆನ್ನಾಗಿ ತಿಂತಾರೆ, ಇಲ್ಲಾಂದರೆ ಎಲ್ಲ ಬಿಟ್ಬಿಡ್ತಾರೆ. ಹಂಗಲ್ಲ, ನ್ಯೂಟ್ರಿಷನ್ ತೊಗೊಳ್ಬೇಕು, ಫುಡ್ ತೊಗೋಬೇಕು. ಈ ಫುಡ್ಡನ್ನ ಪ್ರಾಪರಾಗಿ ತೊಗೊಳ್ಳೋದಿರ್ತದೆ. ಫಾರ್ ಎಕ್ಸಾಂಪಲ್ ಫೈಬರ್ ಕೊಡೋದಿರುತ್ತೆ, ಪ್ರೋಟೀನ್ ಕೊಡೋದಿರುತ್ತೆ, ಕಾರ್ಬ್ಸ್ ಮೇಂಟೆನೆನ್ಸ್ ಮಾಡೋದಿರುತ್ತೆ, ಫ್ಯಾಟ್ ಕೊಡೋದಿರುತ್ತೆ. ಸ್ಯಾಚುರೇಟೆಡ್ ಫ್ಯಾಟ್ನ ಮೇಂಟೈನ್ ಮಾಡಬೇಕು, ಅನ್ಸ್ಯಾಚುರೇಟೆಡ್ ಫ್ಯಾಟ್ನ ಮೇಂಟೈನ್ ಮಾಡಬೇಕು, ಟ್ರಾನ್ಸ್ ಫ್ಯಾಟ್ನ ಕಟ್ ಡೌನ್ ಮಾಡೋದಿರುತ್ತೆ. ಪ್ರೋಟೀನ್ನ ಬಾಡಿಗೆ ಪ್ರೋಟೀನ್ನ ಮ್ಯಾಚ್ ಮಾಡಲೇಬೇಕು. ನೀವು ಇರೋವಂಥ ತೂಕಕ್ಕೆ ಪ್ರೋಟೀನ್ನ ಮ್ಯಾಚ್ ಮಾಡೋದಿರುತ್ತೆ. ಇದೆಲ್ಲನೂ ಕಾಂಬಿನೇಷನ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ. ಈ 5 ಮಿಸ್ಟೇಕ್ನೇ ಜನದಲ್ಲಿ ಯಾವ್ದಾದ್ರು ಒಂದೇ ಒಂದು ಮಿಸ್ಟೇಕ್ ಮಾಡ್ತಿದ್ರೆ ಖಂಡಿತ ವೆಯ್ಟ್ ಲಾಸ್ ಆಗಲ್ಲ. ಈ 5ಕ್ಕೆ 5 ಸರಿ ಚಂದ ಮಾಡ್ತೀರಂದ್ರೆ ಸೂಪರಾಗಿ ವೆಯ್ಟ್ ಲಾಸ್ ಆಗುತ್ತೆ. ಈ 5ಕ್ಕೆ 5 ಫಾಲೋ ಮಾಡಬೇಕಂದ್ರೆ ನೀವು ಯಾರತ್ತಾದ್ರೂ ಒಂದು ಕೋಚ್ ಇಲ್ಲ ಗೈಡ್ನ ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ನೀವು ಯಾರೂ ಇಲ್ಲ ನಾನೇ ಮಾಡ್ತೀನಿ ಅಂದರೆ ಆಗಲ್ಲ. ಬಿಕಾಸ್ ಯಾಕೆ ಅಂತಂದರೆ ನಿಮ್ಗೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಯಾರೋ ಒಬ್ರು ಗೈಡ್ ಮಾಡಬೇಕು. ಕರೆಕ್ಟಾ ಅಲ್ವಾ? ಅಗ್ರಿತಾನೆ. ನೀವೇನೋ ಒಂದು ಕೆಲಸ ಮಾಡ್ತಿದ್ದೆ, ಅದನ್ನು ಗೈಡ್ ಮಾಡೋಕ್ಕೆ ಯಾರಾದರೂ ಒಬ್ರು ಹಂತವಾಗಿ ಗೈಡ್ ಮಾಡೋಕ್ಕೆ ಯಾರಾದರೂ ಇರಬೇಕು. ಯಾರು ಗೈಡ್ ಮಾಡೋಕ್ಕಿಲ್ಲ ಅಂದರೆ ಏನಾಗುತ್ತೆ, ಮಾಡೋಕ್ಕೆ ಆಗಲ್ಲ ಕೆಲಸನ. ಅದೇ ರೀತಿಯೇ ಹಂತವಾಗಿ ಯಾರೋ ಗೈಡ್ ಮಾಡೋರು ಇರಬೇಕು. ಅದಕ್ಕೆ ಅವ್ರನ್ನ ಕೋಚ್ ಅಂತ ಕರಿತೀವಿ. ಸೊ ಆ ಗೈಡ್ ಮಾಡೋರು ಇದ್ದರೆ ನಿಮ್ಮ ಜೊತೆ ಖಂಡಿತ ನೀವೇನು ಬೇಕಾದ್ರೂ ಮಾಡ್ಬೋದು. ಅದಕ್ಕೋಸ್ಕರ ಒಂದು ಪ್ರಾಪರ್ ಕೋಚ್ನ ಇಟ್ಕೊಂಡು ಈ 5 ಸ್ಟೆಪ್ಸ್ನ ಫಾಲೋ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸ್ತಂತಂದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆ್ಯಂಡ್ ನಾನು ಮಾಡೋಂಥ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು, ತುಂಬ ಜನಕ್ಕೆ ಇದು ಹೆಲ್ಪ್ ಆಗಬೇಕಾದ್ರೆ ದಯವಿಟ್ಟು ತುಂಬ ಜನ ಹತ್ರ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಅಮೇಝಿಂಗ್ ಇದೇ ಥರ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.